ನಾನಿವಾಗ ತೋರ್ಸಕೊಳ್ತಿರೋ ಇಂಡಿಕೇಟರ್ ಬಂದುಬಿಟ್ಟು ಇದುವರೆಗೂ ಬಂದು ಹೈಯೆಸ್ಟ್ ಪ್ರಾಫಿಟಬಲ್ ಪರ್ಸೆಂಟೇಜ್ ಇರೋ ಇಂಡಿಕೇಟರು. ಇದನ್ನು ಮಿಸ್ ಮಾಡದೆ ನೋಡಿ. ಇಲ್ಲಿ ಫಸ್ಟ್ ಬಂದುಬಿಟ್ಟು ಟಾಟಾ ಮೋಟರ್ಸ್ನ ನಾನು ತೋರಿಸ್ತಾ ಇದ್ದೀನಿ, 73% ಇದೆ. ಇದುವರೆಗೂ 25 ಇಯರ್ ಬ್ಯಾಕ್ ಟೆಸ್ಟಿಂಗ್ ಆಗಿದೆ. 406% ಅಪ್ಪಲ್ಲಿದೆ. ಏನು ಇಂಡಿಕೇಟರ್ ಬಂದ ಮೇಲಿಂದ ನಾವು ಬೈ ಮಾಡಿ ಸೆಲ್ ಮಾಡಿ ಬರೀ ಈ ಒಂದೇ ಇಂಡಿಕೇಟರ್ನ ಫಾಲೋ ಮಾಡಿದರೆ 2000% ಇದುವರೆಗೂ ನಮಗೆ ಗೈನ್ ಆಗ್ತಾಯಿತ್ತು. ಅದೇ ಥರ ಟೈಟಾನಲ್ಲಿ 647% ರಿಟರ್ನ್ ಇದೆ. ಅದೇ ಥರ ಐಷರ್ ಮೋಟಾರಲ್ಲಿ 2400% ರಿಟರ್ನ್ ಇದೆ. ಇದು ಕೂಡ ಇನ್ನೊಂದು ಮಾರುತಿ 370% ರಿಟರ್ನಲ್ಲಿದೆ. ಇದು ಐ ಸಿ ಐ ಸಿ ಐ ಬ್ಯಾಂಕಲ್ಲಿ 194% ರಿಟರ್ನ್ ಇದೆ. ಕೋಟಕ್ ಬ್ಯಾಂಕಲ್ಲಿ 172% ಇದೆ. ಸೊ ಟ್ರೆಂಟಲ್ಲಿ 246% ರಿಟರ್ನ್ ಇದೆ. ಹಾಯ್, ಏಕೆಎಸ್ ಟ್ರೇಡಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾನು 1 ಇಯರಿಂದ ಕೇಳ್ತಾ ಇರೋದು ಜಾಸ್ತಿ ರಿಪೋರ್ಟ್ ಪ್ರಕಾರ 95% ಏನು ಟ್ರೇಡರ್ ಇದ್ದಾರೆ ಇಂಡಿಯಾದಲ್ಲಿ ಅವರು ಲಾಸ್ ಮಾಡ್ಕೊತಾ ಇದ್ದಾರೆ. ಇನ್ನು 5% ಅಷ್ಟೇ ಪ್ರಾಫಿಟ್ ಮಾಡ್ಕೊತಿರೋದು. ಅದರಲ್ಲಿ ಮ್ಯಾಕ್ಸಿಮಮ್ ಜನ ಲಾಸ್ ಮಾಡ್ಕೊತಿರೋದೇ ಏನೋ ಆಪ್ಷನ್ ಟ್ರೇಡಿಂಗಲ್ಲಿ. ಸೊ ನನಗೊಂದು ಅರ್ಥ ಆಗಿದ್ದು, ಜನಗಳಿಗೆ ಎಕ್ಸಾಕ್ಟಾಗಿ ಟ್ರೇಡಿಂಗ್ ಹೇಗೆ ಮಾಡಬೇಕು, ಒಂದು ಸ್ಟ್ರಾಟಜಿನ ಹೇಗೆ ಯೂಸ್ ಮಾಡಬೇಕು, ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಯಾವುದೋ ಒಂದು ವೀಡಿಯೋ ನೋಡ್ಕೊಂಬಿಟ್ಟು ಅವನಷ್ಟು ಒಂದು ಟ್ರೇಡಿಂಗಲ್ಲಿ ದುಡ್ಡು ಮಾಡಿದ್ದಾನೆ, ಇವನಷ್ಟು ಟ್ರೇಡಿಂಗಲ್ಲಿ ದುಡ್ಡು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಒಟ್ರಾಶಿ ಟ್ರೇಡಿಂಗಲ್ಲಿ ಎಂಟ್ರಿ ಆಗಿಬಿಟ್ಟು ಲಾಸ್ ಮಾಡ್ಕೊತಾ ಇದ್ದಾರೆ. ಸೊ ಇದಕ್ಕೋಸ್ಕರ ನಾನೇನು ಅಂದ್ಕೊಂಡೆ ಅಂದರೆ, ಲಾಸ್ಟ್ 6 ಮಂತಿಂದ ಒಂದು ಸ್ಟ್ರಾಟಜಿನ ಡೆವಲಪ್ ಮಾಡಿಬಿಟ್ಟು ಅದರದ್ದು ಬ್ಯಾಕ್ ಟೆಸ್ಟನ್ನು ಮಾಡಿಬಿಟ್ಟು ಅದಾದ ಮೇಲೆ ಅದು ಒಳ್ಳೆ ರಿಸಲ್ಟ್ ಬಂದರೆ ಮಾತ್ರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ಟ್ರಾಟಜಿನ ಡೆವಲಪ್ ಮಾಡಿದ್ದೀನಿ. ಸೊ ಯಾಕೆ ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕು ಅಂತಂದರೆ, ಯಾವುದೇ ಒಂದು ಸ್ಟ್ರಾಟಜಿ ಇರ್ಬೋದು, ಅದು ಪ್ರೀವಿಯಸ್ ಆಗಿ ಹೇಗೆ ವರ್ಕ್ ಆಗಿದೆ ಅದ್ರ ಮುಖಾಂತರ ನಮಗೆ ಫ್ಯೂಚರಲ್ಲಿ ಹೇಗೆ ವರ್ಕ್ ಆಗ್ಬೋದು ಅನ್ನೋದೊಂದು ಅಸಂಪ್ಷನ್ ಬರುತ್ತೆ. ಇನ್ ಕೇಸ್ ಫ್ಯೂಚರಲ್ಲಿ ವರ್ಕ್ ಆಗಬೇಕು ಅನ್ನೋದಿದ್ದರೆ ಅದು ಪಾಸ್ಟಲ್ಲಿ ವರ್ಕ್ ಆಗಿರಲೇಬೇಕು. ಇನ್ ಕೇಸು ನಾವು ಲಾಸ್ಟ್ ಬ್ಯಾಕ್ ಟೆಸ್ಟಿಂಗ್ ಮಾಡಬೇಕಾದ್ರೆ ಯಾವುದರಲ್ಲಾದರೂ ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಅದು ರಾಂಗ್ ರಿಸಲ್ಟು, ನೆಗೆಟಿವ್ ರಿಸಲ್ಟ್ ಬಂದಿದ್ದರೆ ಆ ಸ್ಟ್ರಾಟಜಿ ನಮಗೆ ಫ್ಯೂಚರಲ್ಲಿ ಯೂಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾರ್ಯಾರು ಯೂಟ್ಯೂಬಲ್ಲಿ ಹೇಳ್ತಾರೆ ಆ ಸ್ಟ್ರಾಟಜಿ ಯೂಸ್ ಮಾಡಿ, ಈ ಸ್ಟ್ರಾಟಜಿ ಯೂಸ್ ಮಾಡಿ ಅಂದರೆ ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ನಾನು ಇವತ್ತು ಒಂದು ಒಳ್ಳೆ ಸ್ಟ್ರಾಟಜಿನ ನಿಮಗೆ ತೋರಿಸ್ತೀನಿ. ಅದು ಲಾಸ್ಟ್ 25 ಇಯರಿಂದ ಬ್ಯಾಕ್ ಟೆಸ್ಟಿಂಗ್ ಮಾಡಿರೋ ರಿಸಲ್ಟ್ ಕೂಡ ನನ್ನ ಹತ್ರ ಇದೆ. 60 to 70% ಅಕ್ಯುರೇಟ್ ಇದೆ. ನಾನು ಎಲ್ಲ ರಿಸಲ್ಟ್ ತೋರಿಸಿದ ಮೇಲೆ, ನಿಮಗೆಲ್ಲ ಅರ್ಥ ಆದಮೇಲೆ ಆ ಇಂಡಿಕೇಟರ್ನ ಅಥವಾ ಆ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನೀವು ಏನು ಟ್ರೇಡಿಂಗ್ನ ಮಾಡ್ಕೋಬೋದು. ಇವಾಗ ನಾನು ಟ್ರೇಡಿಂಗ್ ವ್ಯೂ ವೆಬ್ಸೈಟಿಗೆ ಬಂದಿದ್ದೀನಿ. ಅದರಲ್ಲಿ ಮಂತ್ಲಿ ವೈಸ್ ಕ್ಯಾಂಡಲನ್ನು ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ನನ್ನ ಹತ್ರ ಒಂದು 3-4 ಸ್ಟಾಕ್ ಇದೆ. ಆ ಎಲ್ಲ ಸ್ಟಾಕ್ ಬಂದುಬಿಟ್ಟು ನಿಫ್ಟಿ 50 ಸ್ಟಾಕ್ಸು. ಸೊ ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ನಾನೊಂದು ಡೆವಲಪ್ ಮಾಡಿರೋ ಒಂದು ಇಂಡಿಕೇಟರ್ನ ಕೋಡಿಂಗ್ ಮಾಡಿಬಿಟ್ಟು ಅದನ್ನು ಸ್ಟ್ರಾಟಜಿಯಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಆಟೋಮೆಟಿಕ್ಲಿ ಬೈ ಆಗಿ ಆಟೋಮೆಟಿಕ್ಲಿ ಸೆಲ್ ಆದರೆ ಲಾಸ್ಟಿಗೆ ರಿಸಲ್ಟ್ ಏನು ಬಂದಿದೆ, ಲಾಸ್ಟ್ 25 ಇಯರಿಂದ ಟೆಸ್ಟ್ ಆಗಿದೆ ಇದು. ಸೊ ಅದರ ಅಕ್ಯುರೇಸಿ ಎಲ್ಲ ಬಂದು ತೋರಿಸ್ತೀನಿ. ಫಸ್ಟಿಗೆ ನಾನು ಟಾಟಾ ಮೋಟರ್ಸ್ನ ಓಪನ್ ಮಾಡ್ಕೊಂಡಿದ್ದೀನಿ. ಟಾಟಾ ಮೋಟರ್ಸ್ ಇದೆ, ಟೈಟಾನ್ ಇದೆ, ಸೊ ಐಷರ್ ಮೋಟರ್ ಇದೆ, ಮಾರುತಿ ಇದೆ, ಐ ಸಿ ಐ ಸಿ ಐ ಬ್ಯಾಂಕ್ ಇದೆ, ಎಲ್ಲ ನಿಫ್ಟಿ 50 ಇದೆ. ಒಂದು 4-5 ಸ್ಟಾಕ್ನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನೆಲ್ಲ ಬ್ಯಾಕ್ ಟೆಸ್ಟಿಂಗ್ ಡೇಟಾನ ತೋರಿಸ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಟಾಟಾ ಮೋಟರ್ಸ್ ನೋಡೋಣ. ಹೋಗ್ಬಿಟ್ಟು ನಾನು ಆಲ್ರೆಡಿ ಇಂಡಿಕೇಟರ್ನ ಆನ್ ಮಾಡಿ ಇಟ್ಕೊಂಡಿದ್ದೀನಿ, ಆ್ಯಡ್ ಮಾಡಿ. ಸೊ ನಾನು ಅದನ್ನು ಶೋ ಮಾಡ್ಕೊತೀನಿ. ಬಂದಾಗ ಲಾಸ್ಟ್ 25 ಇಯರಿಂದ ಏನು ಎಲ್ಲೆಲ್ಲಿ ಬೈ ಆಗಿದೆ, ಎಲ್ಲೆಲ್ಲಿ ಸೆಲ್ ಆಗಿದೆ ಅನ್ನೋದು ಇಲ್ಲಿ ಕ್ಲಿಯರಾಗಿ ತೋರಿಸಿದೆ. ವಿತ್ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿ ಬೈ ಮಾಡಿದೆ, ಇದೆಲ್ಲ ಆಟೋಮೆಟಿಕ್ಕಾಗಿ ಮಾಡ್ಕೊಂಡಿರೋದು. ಇದಕ್ಕೆ ನಾನು ಕೋಡಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಓವರ್ ವ್ಯೂ ಅಂತ ಇದೆಯಲ್ಲ, ಓವರ್ ವ್ಯೂ ಹತ್ರ ನಾನು ಎಕ್ಸಾಕ್ಟಾಗಿ ತೋರಿಸ್ತಿದ್ದೀನಿ. ಇಲ್ಲಿ ಇದುವರೆಗೆ ಲಾಸ್ಟ್ 25 ಇಯರಿಂದ ಇದು 15 ಟೈಮ್ಸ್ ಅಷ್ಟೇ ಟ್ರೇಡ್ ಮಾಡಿದೆ, ಯಾವುದು ಟಾಟಾ ಮೋಟರ್ಸ್ ಸ್ಟಾಕಲ್ಲಿ. ಸೊ ಅದರಿಂದ ನಮಗೆ 2400% ರಿಟರ್ನ್ ಆಗಿದೆ. 15 ಟೈಮ್ ಟ್ರೇಡಿಂಗ್ ಆಗಿದೆ. ಸೊ ಪರ್ಸೆಂಟೇಜ್ ಆಫ್ ಪ್ರಾಫಿಟಬಲ್ ಬಂದುಬಿಟ್ಟು 73% ಇದೆ. ಪ್ರಾಫಿಟಬಲ್ ಫ್ಯಾಕ್ಟರ್ ಅಂದರೆ ನೀವು 1000 ಲಾಸ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದರೆ ಲಾಭ ಅದರಿಂದ ಬರ್ತಿರೋದು 3000 ರೂಪೀಸ್ ಲಾಭ. ಸೊ ಮ್ಯಾಕ್ಸಿಮಮ್ ಡ್ರಾಡೌನ್ ಬಂದುಬಿಟ್ಟು 72,000 ಆಗಿದೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 2,40,000 ಇದೆ. ಅಂದರೆ 2,40,000 ಇದೆ, 72,000 ಇದುವರೆಗೆ ಓವರಾಲ್ ನೆಗೆಟಿವ್ ಆಗಿರುತ್ತೆ. ಅಂದರೆ ಆಲ್ಮೋಸ್ಟು 3 ಲ್ಯಾಕ್ ತನಕ ಪ್ರಾಫಿಟ್ ಆಗಿದೆ ಓವರಾಲ್ ಆಗಿ. ಅದರಲ್ಲಿ ಕೆಲವೊಂದು ಏನು ನಮ್ಮದು 73%ಅಲ್ಲಿ ಬಾಕಿ 27% ಏನು ಲಾಸ್ ಆಗಿದೆಯಲ್ಲ, ಆ ಟೈಮಲ್ಲಿ ಟೋಟಲ್ ಆಗಿ ನಮಗೆ ಮ್ಯಾಕ್ಸಿಮಮ್ ಲಾಸ್ ಆಗಿರೋದ್ರಲ್ಲಿ 72,000, ಟೋಟಲ್ ಆಗಿ ಪ್ರಾಫಿಟ್ ಉಳ್ಕೊಂಡಿರೋದು 2,40,000. ಸೊ ಆವ್ರೇಜ್ ಟ್ರೇಡ್ ಬಂದುಬಿಟ್ಟು ಒಂದು ಟ್ರೇಡಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಂದರೆ ಆವ್ರೇಜು ಮ್ಯಾಕ್ಸಿಮಮ್ 90,000 ತನಕ ಆಗಿರುತ್ತೆ. 5,000 ಸ್ಟಾರ್ಟ್ ಪ್ರಾಫಿಟ್ಟು. ಆವ್ರೇಜ್ ಟ್ರೇಡ್ ಒಂದು ಟ್ರೇಡಲ್ಲಿ 28% ನಮಗೆ ಒಂದು ಪ್ರಾಫಿಟ್ ಆಗಿದೆ. ಅಂದರೆ ಲಾಸ್ಟ್ 25 ಇಯರಿಂದ ಲಿಸ್ಟ್ ಆಫ್ ಟ್ರೇಡ್ಸಲ್ಲಿ ನೋಡಿದ್ರೆ 1996 ಇಂದ ಅದು ಬೈ ಸೆಲ್ ಆಟೋಮೆಟಿಕ್ಲಿ ಪ್ರಾಫಿಟ್ ಟೇಕ್ ಲಾಸ್ ಇಲ್ಲೇನು ತೋರಿಸ್ತಾ ಇದೆಯಲ್ಲ, ಅದರಲ್ಲೆಲ್ಲ ಆಟೋಮೆಟಿಕಲಿ ಇದು ಟ್ರೇಡಿಂಗನ್ನು ಮಾಡಿಬಿಟ್ಟು ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಲಾಸ್ ಆಗಿದೆ, ಬ್ಯಾಕ್ ಟು ಬ್ಯಾಕ್ ಪ್ರಾಫಿಟ್ಟು 3,000, 8,000, 11,000, 16,000,
40,000 ಇನ್ ಬಿಟ್ವೀನಲ್ಲಿ ಒಂದು ಸರಿ 14,000 ನೆಗೆಟಿವ್ ಆಗಿದೆ. 40,000 ಪ್ರಾಫಿಟ್ ಆದಮೇಲೆ ಒಂದು ಸರಿ 43,000 ಲಾಸು, ಮತ್ತೊಂದು ಸರಿ 15,000 ಲಾಸ್. ಅದ್ರ ನೆಕ್ಸ್ಟು 60,000 ಪ್ರಾಫಿಟ್ ಆಗಿದೆ, ಆಮೇಲೆ 62,000 ಪ್ರಾಫಿಟ್, ಆಮೇಲೆ ನೆಕ್ಸ್ಟ್ 36,000 ಲಾಸ್ ಆಗಿದೆ, ನೆಕ್ಸ್ಟು 64,000 ಪ್ರಾಫಿಟ್ ಆಗಿದೆ. ಸೊ ಇದೇ ಥರ ಆಗಿ ಸೊ ನಮಗೆ ಓವರಾಲ್ ಆಗಿ ನಮಗೆ 2,40,000 ಪ್ರಾಫಿಟ್ ಆಗಿದೆ. ಸೊ 2,000 ಟೈಮ್ ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ, ಟೋಟಲಾಗಿ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ಇವಾಗ 10,000 ಇದೆ. 10,000 ಸ್ಟಾರ್ಟ್ ಆಗಿದ್ದಿದ್ರೆ 1996 10,000 ಸ್ಟಾರ್ಟ್ ಮಾಡಿದರೆ ಇಲ್ಲಿವರೆಗೆ ಬಂದುಬಿಟ್ಟು ಇದು 2,40,690 ರೂಪೀಸ್ ಇರ್ತಿತ್ತು. ಅಂದರೆ ಜಸ್ಟ್ 10,000 ಬರೀ ಒಂದು ಸ್ಟಾಕಿಂದ ಹೇಳ್ತಾ ಇದ್ದೀನಿ. ಜಸ್ಟ್ 15 ಟೈಮ್ಸ್ ಅಷ್ಟೇ ಟ್ರೇಡಿಂಗ್ ಆಗಿರೋದು. 10 ಸರಿ ಒಂದು ದಿನಕ್ಕೆ 10 ಸರಿ ಟ್ರೇಡಿಂಗ್ ಮಾಡೋದು ಅಥವಾ ತಿಂಗಳಲ್ಲಿ 10 ಸರಿ ಟ್ರೇಡಿಂಗ್ ಇಲ್ಲ, ಜಸ್ಟ್ 15 ಟೈಮ್ 25 ಇಯರಲ್ಲಿ. ಅಂದರೆ ಆಲ್ಮೋಸ್ಟು ನಮಗೆ ಒಂದು ಸರಿ ಎಂಟ್ರಿ ಆದಮೇಲೆ ಒಂದು 8 ತಿಂಗಳು ಇದು ಟ್ರೇಡಿಂಗಲ್ಲಿದೆ. ಜಸ್ಟ್ 8 ತಿಂಗಳು ಒಂದು ಸರಿ ಬೈ ಮಾಡೋದು, 8 ತಿಂಗಳು ಏನು ಮಾಡೋಂಗಿಲ್ಲ. ಎಕ್ಸಿಟ್ ಆವ್ರೇಜಾಗಿ ಬಂದುಬಿಟ್ಟು 8 ತಿಂಗಳು ಆವ್ರೇಜಾಗಿ ನಮಗೆ ಬೈಯಿಂಗಲ್ಲಿರುತ್ತೆ. ಅದಾದಮೇಲೆ ಒಂದು ಲಾಸ್ ಇಲ್ಲ ಪ್ರಾಫಿಟಿಗೆ ಬರುತ್ತೆ. 73% ಟೈಮ್ ಇದು ಪ್ರಾಫಿಟಬಲ್ ಇದೆ. ಸೊ ಅದೇ ಥರನೇ ನೆಕ್ಸ್ಟು ಟೈಟಾನ್ ಇದುವರೆಗೆ ಜಸ್ಟು 647% ರಿಟರ್ನ್ ಇದೆ. ಸೊ ಅದು 11 ಟ್ರೇಡ್, ಅಂದರೆ ಇದು ಸ್ಟಾರ್ಟಿಂಗ್ ಬಂದುಬಿಟ್ಟು 2002ರಿಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದೆ. ಜಸ್ಟ್ 11 ಟ್ರೇಡ್ ಆಗಿದೆ ಅಷ್ಟೇ. ಅಂದರೆ ಎಕ್ಸಾಕ್ಟ್ ಕಂಡೀಷನ್ ಮ್ಯಾಚ್ ಆದರೆ ಮಾತ್ರ. ಇದು 72% ಅಕ್ಯುರೇಟ್ ಇದೆ. ಇದು ಕೂಡ 72% ಅಕ್ಯುರೇಟ್ ಇದೆ. ಪ್ರಾಫಿಟ್ ಫ್ಯಾಕ್ಟರ್ ಬಂದು 1,000 ಲಾಸ್ ಮಾಡೋಕ್ಕೆ ರೆಡಿ ಇದ್ದರೆ ನೀವು 4,000 ಪ್ರಾಫಿಟ್ ಕೊಟ್ಟಿದೆ. ಸೊ ಮ್ಯಾಕ್ಸಿಮಮ್ ಟ್ರಾಡ್ ಆನ್ ಬಂದುಬಿಟ್ಟು ಜಸ್ಟ್ 15,000 ಇದೆ. ಟೋಟಲ್ ಓವರ್ ಆಲ್ ಪ್ರಾಫಿಟ್ ಅಲ್ಲಿ ಬಂದುಬಿಟ್ಟು 64,000 ಇದೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು 80,000 ಪ್ರಾಫಿಟ್ ಟೋಟಲ್ ಆಗಿದೆ. ಅದರಲ್ಲಿ 15,000 ಇನ್ ಬಿಟ್ವೀನಲ್ಲೆಲ್ಲ ಲಾಸ್ ಆದಾಗ 15,000 ಮೈನಸ್ ಆಗಿಬಿಟ್ಟು ನಮ್ಮ ಉಳ್ಕೊಂಡಿರೋದು 64,700. ಅದಾದಮೇಲೆ ನೆಕ್ಸ್ಟ್ ಐಶರ್ ಮೋಟಾರ್ ನೋಡೋದಾದರೆ, ಐಶರ್ ಮೋಟಾರಲ್ಲಿ ಕೂಡ 90% ಅಕ್ಯುರೇಟ್ ಇದೆ ಟ್ರೇಡ್ಸು. 90% ಅನ್ನೋದು ಇದುವರೆಗೂ ಯಾರಿಗೂ ಬಂದೇ ಇರಲ್ಲ. ಇದು ಮಿನಿಮಮ್ಮು ಟ್ರೇಡ್ಸ್ ಲಿಸ್ಟ್ ಆಫ್ ಟ್ರೇಡ್ಸ್ ನೋಡಿದ್ರೆ 2002ರಿಂದ ಬ್ಯಾಕ್ ಟೆಸ್ಟಿಂಗ್ ಆಗಿದೆ. 2002ರಿಂದ ಬ್ಯಾಕ್ ಟೆಸ್ಟಿಂಗ್ ಆಗಿಬಿಟ್ಟು ಕೂಡ ಇವಾಗ ನಮಗೆ 90% ಪ್ರಾಫಿಟೇಬಲ್ ಇದೆ ಅಂದರೆ ಪರ್ಸೆಂಟೇಜಲ್ಲಿ. ಇದಕ್ಕಿಂತ ಬೆಸ್ಟ್ ಸ್ಟ್ರಾಟಜಿ ನಾನು ಇದುವರೆಗಂತೂ ನೋಡಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾರುತಿಲಿ ನಾವು ನೋಡೋದಾದರೆ 85% ಅಕ್ಯುರೇಟ್ ಇದೆ ಮಾರುತಿಲಿ. ಸೊ 7 ಟ್ರೇಡ್ ಅಷ್ಟೇ ಆಗಿದೆ. ನಮಗೆ ಇನ್ ಬಿಟ್ವೀನಲ್ಲಿ 25 ಟ್ರೇಡ್ ತೊಗೊಂಡ್ಬಿಟ್ಟು ನಮ್ಗೆ ಕನ್ಫ್ಯೂಸ್ ಆಗುವಂಥ ಆಪ್ಷನ್ ಕೂಡ ಇಲ್ಲ ಈ ಇಂಡಿಕೇಟರಲ್ಲಿ. ಸೊ ಇದು ಬಂದುಬಿಟ್ಟು ಅಷ್ಟೊಂದು ಕ್ಲಿಯರಾಗಿ ಇಂಡಿಕೇಷನ್ ಮಾಡ್ತಿದೆ. ನೆಕ್ಸ್ಟ್ ICICI ಬ್ಯಾಂಕು 63% ಅಕ್ಯುರೇಟ್ ಇದೆ. ಸೊ ಕೋಟಕ್ ಬ್ಯಾಂಕ್ ಬಂದುಬಿಟ್ಟು 71%, ಅಗೇನ್ ಟ್ರೆಂಟ್ 60% ಅಕ್ಯುರೇಟ್ ಇದೆ. ಸೊ ಇದು ಕೂಡ ಅಷ್ಟೇ 246% ರಿಟರ್ನ್ ಇದೆ. ಜಸ್ಟ್ 10,000 ಸ್ಟಾರ್ಟ್ ಆಗಿರೋದು 172%, 63%, 64% ಈ ಥರ ಅಕ್ಯುರೇಟ್ ಇರೋದ್ರಿಂದ ನಮಗೆ ಲಾಂಗ್ ಟರ್ಮಲ್ಲಿ ಹೆಂಗಿದ್ರೂ ಕೂಡ ಪ್ರಾಫಿಟ್ ಆಗುತ್ತೆ. ಸೊ ಇನ್ ಕೇಸ್ ಯಾರಿಗಾದರೂ ಈ ಇಂಡಿಕೇಟರ್ ಯಾವುದು ಅಥವಾ ಈ ಸ್ಟಾಕ್ ಈ ಮಂತಲ್ಲಿ ಬಂದಿದ್ದರೆ ಈ ಸ್ಟ್ರಾಟಜಿ ಬಂದುಬಿಟ್ಟು ಇದು ನಾವು ವರ್ಕೌಟ್ ಆಗ್ತಿರೋದು ಮಂತ್ಲಿ ಕ್ಯಾಂಡಲಲ್ಲಿ ಮಾತ್ರ. ಮಂತ್ಲಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ನಾವು ನೆಕ್ಸ್ಟ್ ಮಂತಲ್ಲಿ ಎಂಟ್ರಿ ತೊಗೊತೀವಿ. ಅಂದರೆ ಇಂಡಿಕೇಟ್ರ್ ನಮಗೆ ಹೇಳುತ್ತೆ ಇಲ್ಲಿಂದ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ ಬೈ ಮಾಡ್ಬೋದು ಅಂತ. ಅದು ನೆಕ್ಸ್ಟ್ ಮಂತ್ ಫಸ್ಟ್, ಸೆಕೆಂಡ್ ಆರ್ ಥರ್ಡ್ ಏನು ಸ್ಟಾರ್ಟ್ ಆಗುತ್ತೆ ಕ್ಯಾಂಡಲ್, ಸೋಮವಾರ ಮಂಗಳವಾರ ಯಾವತ್ತಾದರೂ ಅವತ್ತಿಂದ ನಮಗೆ ಬೈ ಮಾಡ್ಕೋಬೇಕು. ಸೊ ಈ ಥರದ್ದು ಯಾರಿಗಾದರೂ ಕ್ಲಿಯರಾಗಿ ನಿಮಗೆ ಯಾವಾಗ ಬೈ ಮಾಡಬೇಕು ಅನ್ನೋದು ಏನಾದರೂ ನಿಮಗೆ ಬೇಕು ಅಂತಂದರೆ ಈ ವಿಡಿಯೋ ಕೆಳಗಡೆ ನೀವು ಕಾಮೆಂಟ್ ಮಾಡಿ. ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ಅವರಿಗೆ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಅವರಿಗೆ ಇವತ್ತಿಂದ ಯಾವ್ಯಾವ್ದು ಬರುತ್ತೆ ಈ ಇಂಡಿಕೇಟರ್ ಮೂಲಕ ಏನೇನು ಸ್ಟಾಕ್ ಬರುತ್ತೆ ಅದನ್ನು ನಾನು ಟೆಲಿಗ್ರಾಮಲ್ಲಿ ಹಾಕ್ತಾ ಹೋಗ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರ ಕೆಳಗಡೆ ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ.